ಸುಮಾರು 50-60 ವರ್ಷದಿಂದ ಊರು ಹುಟ್ಟಾಗಿಂದ ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಗೋಮಾಳದಲ್ಲಿ ಫಾರಂ ನಂಬರ್ 53, 57 ಹಾಕೊಂಡು ರೈತರು ಉಳುಮೆ ಮಾಡ್ತಾ ಇದ್ದಾರೆ. ಏಕಾಏಕಿ ಬಂದು ಒಂದು 4-5 ವರ್ಷದಿಂದ 6-7 ವರ್ಷ ಆಗಿರ್ಬೇಕು, ಫಾರೆಸ್ಟ್ ಅವ್ರು ಬಂದ್ರು, ಇದು ನಮಗೆ ಸೇರ್ತದೆ, ಈ ಜಮೀನೆಲ್ಲ ಫಾರೆಸ್ಟ್ದು ಅಂತ ಬಂದರು. ನಾವು ಹೊತ್ತು ನಾನು MLA ಆಗಿದ್ದೆ, ಅವ್ರನ್ನ ಹೊರಕ್ಕೆ ಬರಕ್ಕೆ ಬಿಡಲಿಲ್ಲ. ಆಮೇಲೆ ಮತ್ತೆ ಬಂದರು. ಅಶೋಕ್ ಅಣ್ಣವ್ರ ಹತ್ರ ನಾನೇ ಕರ್ಕೊಂಡೋಗಿದ್ದೆ, ಎಲ್ಲ ರಾಂಪುರ ತಾಳ್ಕುಂಟೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಅವತ್ತು ಕೂಡ ತಡೆ ಹಿಡಿದಾಯ್ತು. ಈಗ ಒಂದು ಹೊಸದೇನಾಗಿದೆ ಅಂದರೆ, ಈ 53 ಎಕರೆ ಗೋಮಾಳ ಅಲ್ವಾ, 53 ಎಕರೆನಾ, 53 ಎಕರೆನಾ ಯಾವುದದು ಇನ್ಶೂರ್ ಕಂಪನಿ ಅನ್ನೋರಿಗೆ ಇದು ಸ್ಯಾಂಕ್ಷನ್ ಆಗಿದೆ, ನೀವುಗಳೆಲ್ಲ ಖಾಲಿ ಮಾಡಬೇಕು ಅಂತ ಬಂದವ್ರೆ. ಇವರೆಲ್ಲ ಜನ 53, 57 ಹಾಕೊಂಡಿದಾರಲ್ಲ, ಅದನ್ನ ಮಾಡಿಕೊಡದೆ ಇರೋದು ನಮ್ಗಳ ತಪ್ಪು. ಅವ್ರ ಕಂಪ್ನಿಗೆ ಮಾಡಿದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಇದೇನೋ ಇವತ್ತು ಬರ್ತಾ ಇರೋದು ನೋಡಿದ್ರೆ ಎಲ್ಲ ದೇಶದಲ್ಲಿರೋ ವೇಸ್ಟ್ ಆಗಿರೋ ಬ್ಯಾಟ್ರಿಗಳೆಲ್ಲ ತಂದಿಲ್ಲಿ ಒಡೆದಾಕಿ ಅದನ್ನೇನೋ ರೀಸೈಕಲ್ ಮಾಡೋ ಥರ ಏನೋ ಇದ್ದಂಗಿದೆ. ಅದು ಬಂದರೆ ಕ್ಯಾನ್ಸರ್ ಏನೋ ಆಗ್ತದೆ ಇಲ್ಲೆಲ್ಲ ಸುತ್ತಮುತ್ತ ಅನ್ನೋದು ಇನ್ನೂ ನನಗೆ ಗೊತ್ತಿಲ್ಲ, ರಿಸರ್ಚ್ ಮಾಡಿ ಹೇಳ್ತೀವಿ. ಜನಗಳಿಗೆ ರೈತರಿಗೆ ಹೇಳ್ತಾರಂತೆ 2 ಲಕ್ಷ ಕೊಡ್ತೀವಿ ನಿಮ್ಗೆ, ಎಕರೆಗೆ 2 ಲಕ್ಷ ತಗೊಂಡು ಹೋಗ್ರಿ, ಇಲ್ಲ ಅಂದ್ರೆ FIR ಮಾಡಿ ಓಡಿಸ್ತೀವಿ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಯಾರು ಹೇಳಿದ್ದು? ನಾನು ಇರ್ಲಿಲ್ಲ ಹೇಳಿದಾಗ. ಇದೇ ಸ್ಪಾಟ್ ಅಲ್ಲಿ ಶಾಸಕರು 2 ಲಕ್ಷ ಕೊಡ್ತೀವಿ, ಇಲ್ಲಾಂದ್ರೆ FIR ಹಾಕಿ ಓಡಿಸ್ತಾರೆ. FIR ಹಾಕೋದಂದ್ರೆ ಇವ್ರಿಗೆ ಬಲ ಖುಷಿ. ನನ್ನ ಮೇಲೆ ಹಾಕಿದ್ರಲ್ಲ, ಇವ್ರ ಮೇಲೆ ಬಿಡ್ತಾರ? FIR ಗಳೆಲ್ಲ ಒಂದು ಹಂತಕ್ಕೆ ಸರಿ ಹೋಗ್ತದೆ. ರೈತರು ಒಪ್ಪಿದ್ರ ಸರ್? ಒಪ್ಪಿದ್ದು ಹೇಳಿಲ್ವಲ್ಲ, ಬಿಡ್ಲ ಅಂದ್ರೆ ಪೊಲೀಸ್ ಕರೆದು ಓಡಿಸ್ತೀವಿ. ಅರ್ಥ ಮಾಡ್ಕೊಳ್ರಿ, ರೈತರ ಕಷ್ಟನ ಅವರು ಪೊಲೀಸ್ ಸಿಸ್ಟಮ್ ಎದುರ್ಸಕ್ಕಾಗ್ತದ? FIR ಮಾಡಿ ಓಡಿಸ್ತೀವಿ ಅಂತ ಹೇಳ್ತೀವಿ. ಅದನ್ನ ನಿಮ್ಮಗಳ ಗಮನಕ್ಕೆ ತಂದಿದ್ದೀವಿ. ಇಂಥವೆಲ್ಲ ಆದಾಗ ನೀವುಗಳೆಲ್ಲ ಮೀಡಿಯಾದವ್ರ ಸಪೋರ್ಟ್ ಜಾಸ್ತಿ ಬೇಕಾಗ್ತದೆ. ಒಂದು ಕಡೆ ಎಲ್ಲ ಅನ್ಯಾಯಗಳು ನಡೀತಾರೆ. 100 ವರ್ಷದಿಂದ ಮಾಡ್ಕೊಂಬಂದಿರೋರಿಗೆ 1 ರೂಪಾಯಿ ಕೊಡದೆ ಓಡಿಸ್ತೀನಿ ಅಂತ ಹೇಳಕ್ ಧೈರ್ಯ ಎಲ್ಲಿಂದ ಬರ್ತದೆ? ಅದನ್ನೆಲ್ಲ ನೋಡ್ಬೋದು. ಪೊಸಿಷನ್ ಅಲ್ಲಿ ಇದಾರೆ ಸರ್, ಪೊಸಿಷನ್ ಅಲ್ಲಿ ಈಗಲೂ ಇದ್ದಾರೆ. ಈಗಲೂ ರಾಗಿ ಈ ಸಲ ಮಳೆ ಬಿದ್ರೆ ಬಿತ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗೇನು ಹೇಳಿದ್ರೆ ಪೊಲೀಸ್ ಬಿಟ್ಟು ಓಡಿಸ್ತೀವಿ, ಖಾಲಿ ಮಾಡಿಸ್ತೀವಿ, ಕೊಟ್ಟು ತಗೊಂಡು ಹೋಗ್ಬೇಕು, ಕೊಟ್ಟಿದ್ದ ತಗೊಂಡು ಹೋಗ್ಬೇಕು ಅನ್ನೋ ರೀತಿ. ಇದನ್ನೆಲ್ಲ ಖಾಲಿ ಮಾಡಿಸಿ ಓಡಕ್ಕೆ ಒಂದು ರೇಟ್ ನನಗೆ ಫಿಕ್ಸ್ ಮಾಡ್ತಾರೆ. ನಮ್ಮಂಥವ್ರು ಇರ್ತಲ್ಲ ರಾಜಕಾರಣಿಗಳಿಗೆ, ಇಷ್ಟು ಕೋಟಿ ಅಂತ, ನೀನು ರಾಂಪುರದಾಗ ಓಡಿಸಪ್ಪ ಅವ್ರನ್ನೆಲ್ಲ, ನಿನ್ಗೆ ಇಷ್ಟು ಕೊಡ್ತೀರಿ ಅಂತ. ನಾನು ಕಾರು ಇನ್ನೊಂದು ತಗೋಬೇಕಲ್ಲ. ಇಂಥದ್ರಲ್ಲಿ ಇಂಥ ಜನಗಳನ್ನೆಲ್ಲ ಹೊಟ್ಟೆ ಉರಿಸಿ ಅವ್ರ ಮನೆಗಳು ಹಾಳು ಮಾಡಿ ನಮ್ಮ ಮನೆಗೆ ಗೋಪುರ ಕಟ್ಕೊಳ್ಳೋದು ನಮ್ಮಂಥ ರಾಜಕಾರಣಿ. ಫಸ್ಟು ನಿಮಗೆ 2 ಲಕ್ಷ ಅಂತ ಹೇಳೋದು ಗಾಬರಿ ಇಡ್ಸೋದು. ಹೋಗ್ಲಿ 5 ಲಕ್ಷ ಕೊಡ್ತೀರಿ ಅಂದ್ರೆ ಹೂನ್ ಬಿಡ್ತಾರೆ ಅಂತ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಏನು ಕೊಡಲ್ಲ ಅನ್ನೋದು ಇದೊಂಥರ ಸೈಕಲಾಜಿಕಲ್ ಗೇಮ್ ಅಂತಾರೆ. ಇವ್ರ ಹತ್ರ ಏನಿಲ್ಲ, ಏನಿಲ್ಲ. ಅರ್ಜಿಗಳು ಕೆಲವ್ರು ಹಾಕೊಂಡವ್ರೆ, ಕೆಲವ್ರು ಹಾಕೊಂಡು ಇಲ್ಲ. ಮಾನ್ಯತೆ ಬೇಕಲ್ಲ. ಅದೇ ಫಾರೆಸ್ಟ್ ಲ್ಯಾಂಡ್ ಅವ್ರಿಗೆ ಇವಾಗ ಫಾರೆಸ್ಟ್ ಲ್ಯಾಂಡ್ ಅಂತ ಏನ್ ಹೇಳ್ತಾ ಇದಾರೆ ಅದೇ ಲ್ಯಾಂಡ್ ಇವ್ರಿಗಾದ್ರೆ ಸರಿ, ರೈತರಿಗಾದ್ರೆ ಇಲ್ಲ. ಫಾರೆಸ್ಟ್ ಅಧಿಕಾರಿಗಳದ್ದು ಏನ್ ಸರಿ ಕೇಳ್ಬೇಕು. ಫಾರೆಸ್ಟ್ ಅಧಿಕಾರಿಗಳನ್ನ ನೀವು ಕೇಳಿ, ನಾವು ಫಾರೆಸ್ಟ್ ಅವ್ರಿಗೂ ಕೊಡ್ತೀವಿ. ರಮೇಶ್ ಕುಮಾರ್ ಅವ್ರದ್ದು ಅದನ್ನ ಬಿಡ್ಲೇ ಇಲ್ಲ, ಫೈಟ್ ಮಾಡಿ ರಮೇಶ್ ಕುಮಾರ್ ಅವ್ರನ್ನ ಹೊಡೆದು ಕಿತ್ಕೋತಾರೆ. ಇಲ್ಲಿ ರೈತರಿಗೆ ಫಾರೆಸ್ಟ್ ಅವ್ರು ಬರೋದೇ ಇಲ್ಲ. ಫ್ಯಾಕ್ಟ್ರಿ ಅವ್ನಿಗೆ ರೈತರು ಬಂದ್ರೆ ಫಾರೆಸ್ಟ್ ಬರ್ತಾರೆ, ಫ್ಯಾಕ್ಟ್ರಿ ಅವ್ನು ಬಂದ್ರೆ ಬರಲ್ಲ. ನೆಕ್ಸ್ಟ್ ಸರ್ ನೀವು ಯಾವ ತರ ಇದನ್ನ ಮೂವ್ ಮಾಡ್ತೀವಿ? ಇದನ್ನು ನೋಡ್ರಿ, ನಾನು ಅಗಲಕೋಟೆ ಜಮೀನು ಉಳ್ಸಕ್ ಹೋಗಿದ್ದಕ್ಕೆ FIR. ಎಜುಕೇಶನ್ ಡಿಪಾರ್ಟ್ಮೆಂಟ್ ಬರ್ತಾ ಇಲ್ಲ ನಮ್ದು ಅಂತ ಇಡೀ ಜಿಲ್ಲಾಡಳಿತ ಅವ್ರು ಬರೋ ನಿಂತಿದ್ದಾರೆ. ಇನ್ನು ವಿಶೇಷವಾದ ನನ್ನೆಲ್ಲ ಸರ್ವೆ ಎಲ್ಲ ಆಗಿದೆಯಲ್ಲ, ಅದರಲ್ಲಿ ಒತ್ತುವರಿ ಅನ್ನೋ ಪದನ ಡೆಲೀಟ್ ಮಾಡಬೇಕು ಅಂತ ಒತ್ತಡ ಯಾರ ಮೇಲೆ? ADLR ಸರ್ವೆ DDLR ಮೇಲೆ ಒತ್ತುವರಿ ಅಂತ. ನಮ್ಗೆ ಈಗಾಗಲೇ ಪ್ಲಾನ್ ನನ್ನ ಕೈಗೆ ಸಿಕ್ಕಿದೆ.
ಅವ್ರು ಮಾಡಿರೋಂಥ ಪ್ಲ್ಯಾನು ನಿಮಗೆ ತೋರಿಸ್ತೀನಿ. ನನಗೆ ಸಿಕ್ಕಿದೆ, ತೋರಿಸ್ತೀನಿ ನಿಮಗೆ. ಪ್ಲ್ಯಾನ್ ನನ್ನ ಹತ್ರ ಇದೆ. ಇವ್ರು ಅದು ಹೆಂಗೆ ತೆಗಿತಾರೆ ಒತ್ತುವರಿ ಅನ್ನೋದು. ಒತ್ತುವರಿ ಆಗಿರೋದು ಜಗಜ್ಜಾಹಿರ, ಒಳಗಡೆ ನಾಲೆಗಳಿರೋದು ಜಗಜ್ಜಾಹಿರ, ಒಳಗಡೆ ರೋಡ್ಗಳಿರೋದು. ಇವ್ರು ಕಾಂಪೌಂಡ್ ಹಾಕಿರೋದು ಸತ್ಯ. ಇನ್ನು ಒತ್ತುವರಿ ಆಗಿಲ್ಲ ಅಂತ ಹೆಂಗೆ ಕೊಡ್ತಾರೆ ರಿಪೋರ್ಟು? ದೇಶ ಉಳಿತದ? ಜಿಲ್ಲೆ ನಮಗೆಲ್ಲ ಎಲ್ಲ ಮಾಹಿತಿ ಬಂದಿರೋ ಪ್ರಕಾರ, ನಿಮ್ಮ ಮೀಡಿಯಾದವ್ರು ಹೇಳಿರೋ ಪ್ರಕಾರ DC ಅವರು ಶಾಸಕರು ಒತ್ತುವರಿನ ತೆಗೆದುಬಿಟ್ಟು ನೀವು ಕೊಡಿ ರಿಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಅಂತ. ನಾನು ಹೇಳ್ತಾ ಇರೋದಲ್ಲ, ನೀವುಗಳೇ ಕೊಡ್ತಾರ ಮಾಹಿತಿ. ಮೀಡಿಯಾದವ್ರೆ ನಾನು ಫೋನ್ ಮಾಡಿದ್ರೆ ಹೌದಾ ಅಂತ. ಸಾಕ್ಷಿ ಇಲ್ಲದೆ ಹೇಳಕ್ಕಾಗಲ್ಲಪ್ಪ ನಾನು. ಇದ್ರೂ ಇರ್ಬೋದು, ನಾವು ಒತ್ತುವರಿ ಪದ್ಧತಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಿ. ಇದು ಭಾರಿ ಮುಖ್ಯ, ನೀವು ಕೇಳಬೇಕಾಗ್ತದೆ ADLRಗೆ. ಒತ್ತುವರಿ ಅನ್ನೋ ಪದನ ತೆಗೆದು ರಿಪೋರ್ಟ್ ಕೊಡ್ರಿ ಅಂತ ಹೇಳ್ತಾ ಇದ್ರು, ನಿಜಾನಾ ಅಂತ ಕೇಳಿ ಹೇಳಬೇಕಲ್ಲ. ಒತ್ತುವರಿ ಆಗಿದ್ದು ಸರ್. ಇವಾಗ ಈ ರಾಂಪುರ ವಿಚಾರದಲ್ಲಿ ಸರ್ ಎಲ್ಲಿಗೆ ಹೋಗ್ಬೇಕು ಅಂತೇಳಿ ಎಲ್ಲ ಮಾತಾಡ್ತಾ ಇದ್ದೀವಿ ಸರ್. ಹೋಗ್ತೀರಾ ಸರ್? ಸರ್, ನಮಗೆ ಬೇರೆ ದಾರಿಯಲ್ಲಿದೆ. ಕೋರ್ಟ್ ಒಂದೇ ದಾರಿ. ಯಾವ ಅಧಿಕಾರಿಗಳು ಸಪೋರ್ಟ್ ಮಾಡಲ್ಲ. ಪೊಲೀಸವ್ರು ಬಂದು ಓಡಿಸ್ತೀವಿ ಅಂತ ಇವ್ರಿಗೆ ಹೇಳಿದ್ದಾರೆ. ರಾಜಕಾರಣಿಗಳು ನಾವು ಮಾಡಲ್ಲ, ಸಹಾಯ ಮಾಡಲ್ಲ. ನಾವು ಬರೀ ಓಟ್ ಮಾತ್ರ ಹಾಕಿಸ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ 5 ವರ್ಷಕ್ಕೆ ಆಮೇಲೆ ಇವ್ರನ್ನೆಲ್ಲ ಓಡಿಸೋರ ಜೊತೆ ಶಾಮೀಲ್ ಆಗ್ತೀವಿ. ಯಾವುದೋ ಸ್ಕೂಲ್ ಜಮೀನು ಮಾಡಕ್ಕೆ ಬರ್ತಾನಲ್ಲ, ಅವನ ಜೊತೆ ಶಾಮೀಲ್ ಆಗ್ತೀವಿ ರಾಜಕಾರಣಿಗಳನ್ನ. ಅಲ್ಲಾರು 16 ಎಕರೆ ಜೈನು, ಅವನ ಜೊತೆ ಶಾಮೀಲ್ ಆಗ್ತೀವಿ. ರೈತರ ಜೊತೆ ನಾವು ಯಾರು ಇರಲ್ಲ. ಇವ್ರಿಗೆಲ್ಲ ಒಂದೇ ಕೋರ್ಟ್, ಒಂದೇ ದಾರಿ. ಕೋರ್ಟ್ ಡಿಲೇ ಆಗುತ್ತೆ ಅಂತೇಳಿ ಇವರು ನಗ್ತಾರೆ. ಕೋರ್ಟ್ಗೆ ಹೋಗ್ತೀರಾ ಹೋಗ್ರಿ ಅಂತಾರೆ. ನಗ್ತಾರ್ರಿ. ಕೋರ್ಟ್ಗೆ ಹೋಗ್ತೀರಾ ಹೋಗ್ರಿ ನೋಡೋಣ ಅಂತ. ಅಂದರೆ ಅದಕ್ಕೂ ದುಡ್ಡು ಖರ್ಚು ಮಾಡ್ಬೇಕಲ್ಲ ಇವರೆಲ್ಲ. ಈಗ ನಮ್ಮ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು, ವಕೀಲರ ಸಂಘದ ಅಧ್ಯಕ್ಷರು ಕೃಷ್ಣಪ್ಪನವ್ರು ಏನು ಹೇಳಿದ್ದಾರೆ, ಅವ್ರ ಮೇಲೆ FIR ಹಾಕೋರ್ ಮನೆ. ಅವ್ರು ಹೇಳ್ತಾ ಇದ್ರೆ, ರಾಂಪುರ ಜನತೆ ಪರವಾಗಿ ನಾನು ನಿಲ್ತೀನಿ, 1 ರೂಪಾಯಿ ದುಡ್ಡು ಬೇಡ, ನಾವೆಲ್ಲ ರೈತರು, ನಾವೆಲ್ಲ ಲಾಯರ್ಸ್ ಒಂದು 5-6 ಜನ ಸೇರಿ ಈ ಕೇಸ್ನ ನಡೆಸಿ ರಾಂಪುರ ಜನತೆಗೆ ನ್ಯಾಯ ಕೊಡಿಸ್ತೀವಿ ಅಂತ ಅವ್ರು ಬಂದಿದ್ದಾರೆ. ಹಾಗಾಗಿ ಕೋರ್ಟ್ ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ. ಈ ಭಾಗದಲ್ಲಿ ನಿಮಗೂ ಲೀಡು ಜಾಸ್ತಿ ಇದೆ ಸರ್. ಜನ ನಿಮಗೆ ಪ್ರತಿ ಎಲೆಕ್ಷನಲ್ಲೂ ನಿಮಗೆ ಲೀಡ್ ಕೊಡ್ತಾ ಇದ್ದಾರೆ. ಈ ಭಾಗದಲ್ಲಿ ನಿಮ್ಮ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ. ಲೀಡ್ ಅನ್ನೋದಕ್ಕಿಂತ ವಿಶ್ವಾಸವಾಗಿದ್ದಾರೆ. ಓಟ್ ಮನೆ ಹಾಳಾಗೋಯ್ತು. ಯಾವಾಗ ಬಂದ್ರು ಇಲ್ಲಿ ಕಾಂಗ್ರೆಸ್ ಓಟ್ ಹಾಕಿರೋರು ಬಂದರೆ, ನನಗೆ ಓಟ್ ಹಾಕಿರೋರು ಬಂದರೆ, ಎಲ್ಲ ನಮ್ಮವರೇ. ಕಷ್ಟದಲ್ಲಿದ್ದಾಗ ಒಂದೆಲ್ಲ ಮರ್ತಿ ನಮ್ಮವರು ಅಂತ ಬರ್ಬೇಕು. ಅವ್ರ ಕಷ್ಟದಲ್ಲಿದ್ದಾಗ ಅವ್ರು ನಾನು ಓಟ್ ಹಾಕಿಲ್ಲ ದೂರ ತಳ್ಳೋದಕ್ಕೆ ಏನು ಅನ್ನೋದು. ಆ ಓಟು ಅನ್ನೋದು ಅವ್ರ ಹಕ್ಕು. ಯಾವತ್ತು ಬೇಕಾ ಯಾರಿಗೆ ಬೇಕಾ ಹಾಕೊಳ್ಳಿ. ಅವತ್ತು ನಮ್ಮ ಕೆಲಸ ನಮಗೆ ನೆಮ್ಮದಿ ಇರ್ಬೇಕಲ್ಲ. ಇಷ್ಟು ಮೋಸ, ಇಷ್ಟು ಅಗಳದ ರೋಡೆ ನೋಡ್ಕೊಂಡು ಹೆಂಗೆ ಕೂತ್ಕೊಳ್ಳೋದು? ಮಾಲೂರು ಫೈಲ್ಸ್ ಯಾಕೆ ಮಾಡಿದೆ ಅಂತ ಹೇಳಿದ್ರಲ್ಲ, ಅವ್ರು ಮಾಲೂರು ಫೈಲ್ಸಲ್ಲಿ ಬಂದಿರೋ ಜಾಗ ಇದು. ಇಂಥವು ಇನ್ನೂ 180 ವ್ಯಾಸರಾಯನ ಕೆರೆ ಐತೆ. ನೆಕ್ಸ್ಟ್ ಎಲ್ಲ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಇದೇ ಕೆಲಸ ಮಾಡ್ಬೇಕು ನಾನು. ಜಿಲ್ಲಾಡಳಿತ ಪೂರ್ತಿ ನನ್ನ ವಿರುದ್ಧ ಮಾಡೋದೇ ಇಲ್ಲ. ನಾನು ಹೇಳಿದ್ದು ಏನ್ರಿ, ಒತ್ತುವರಿಯನ್ನು ತೆಗಿಬೇಕು ಅಂತ ಹೊಡ್ತಾರೆ ಅಂದ್ರೆ ಹೆಂಗೆ ಕೇಳ್ರಿ. ನಿಜಾನ ಶೈಲಿಯ ಹೇಳ್ತೀನಿ. ನಿಮ್ಮ ಮುಂದೆ ಈ ಮ್ಯಾಪ್ನ ನಾನು ಪ್ರದರ್ಶನ ಮಾಡ್ತೀನಿ. 1 ನಿಮಿಷ ನೀವು ಕೇಳಲ್ವಲ್ಲ ಎಲ್ಲೂ. ನನಗೆ ಹೆಂಗ್ ಬರ್ತದೆ ನೋಡ್ರಿ. ಇದು ರಿಪೋರ್ಟ್, ಮೊನ್ನೆ ಸರ್ವೇದು ಅವರೇ ಮಾಡಿರೋದು. ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಪೂರ್ತಿ ರಿಪೋರ್ಟು. ಅಲ್ಲಿ ಯಾರೋ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಅಧಿಕಾರಿಗಳು ಇರ್ತಾರೆ. ಅವರು ನಮಗೆ ಮೆಸೇಜ್ ಕಳಿಸಿದ್ದಾರೆ. ಪೂರ್ತಿ ಸಾಫ್ಟ್ ಕಾಪಿನೇ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಗುರುತಿಸಲಾಗಿದೆ ನೋಡಿ, ಇಲ್ಲಿ ಇರುತ್ತೆ ಕ್ಲೀನಾಗಿ. ಸರ್, ಈಗ ಮೊನ್ನೆ MLA ಪ್ರೆಸ್ ಮೀಟ್ ಮಾಡ್ತಾರಲ್ಲ ಸರ್, ಒತ್ತುವರಿ ಮಾಡಿರೋ ಜಾಗ, ಒತ್ತುವರಿ ಎಲ್ಲ ಒತ್ತುವರಿ ಇದೆಯಲ್ಲ, ಈ ಒತ್ತುವರಿ ಅನ್ನೋ ಪದ ತೆಗೆದುಬಿಡಿ ಅಂತ ಅವ್ರು ಹೇಳೋದು. ಜಾಗ ಅಲ್ಲೇ ಇರಲಿ, ಒತ್ತುವರಿ. ನಾನು ಮೊನ್ನೆ ಪ್ರೆಸ್ ಮಾಡಿಬಿಟ್ಟಿದ್ದೀನಿ ಸರ್. ಅದು ಪ್ರೆಸ್ ಮೀಟ್ ಮಾಡಿರೋದ್ರಲ್ಲಿ ಹೇಳಿರೋದೆಲ್ಲ ನಿಜ ಇದೆ ಸರ್? ನಿಜ ಇದೆ. MLA ಅವ್ರು ಹೇಳಿರೋಷ್ಟು ನಿಜ. ಅವ್ರು ಒಂಚೂರು ಸುಳ್ಳು ಹೇಳಿಲ್ಲ. ಸುಳ್ಳು ಒಂದೇ ಹೇಳಿರೋದು, ಅದು ಒಳಗಡೆ ಇದೆ ಅಂತ, ಅದು ಒತ್ತುವರಿ ಆಗಿದೆ ಅಂತ ನಾನು ಹೇಳ್ತಾರೆ. ಅದನ್ನು ತೆಗೀರಿ ಅಂತ ಅವ್ರು ಹೇಳ್ತಾ ಇರೋದು ಅಂತ. ಎಲ್ಲ ಕಡೆ ಗುಸುಗುಸು. ಸರ್, ನಿಮ್ ಕೂಗಿದ್ದು ಅದು ಶಾಲೆ ಜಮೀನು ಅನ್ನುವಂಥದ್ದು, ಬಟ್ ಅಲ್ಲಿ ಶಾಲೆ ಜಮೀನು ಇಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ನಾವು ಮೊನ್ನೆ ಸರ್ವೆ ಮಾಡಿದ್ದು ಯಾರು? DC ಅವರು. ಏನಕ್ಕೆ ಮಾಡಿದ್ರು? ಒಳಗಡೆ ರಸ್ತೆಗಳು, ಕಾಲುವೆಗಳು, ಲೇಕ್ಸ್ ಏನೋ ಅದೇನಾಗಿದೆ ಅಂತ ಅಷ್ಟೇ. ಶಾಲೆ ಜಾಗ ಅಲ್ಲೇ ಇದೆ. ಶಾಲೆ ಜಾಗ ನಿಮ್ಮ ಹೆಸರಿಗೆ ಆಗ್ಬಿಟ್ಟಿದೆ. ಅದನ್ನು ಚೇಂಜ್ ಮಾಡಿಸ್ಬೇಕು.
ಕೋರ್ಟ್ಗೆ ಹೋಗಿ ಚೇಂಜ್ ಮಾಡಿಸ್ಬೇಕು. ಕನಿಷ್ಠ ಜ್ಞಾನ ನನಗೂ ಇದೆ. ನಾಳೆ ಬಂದು ಮಾಡಲ್ಲ, ಡಿ ಸಿ ಅವ್ರು ಮಾಡ್ತಾರಾ? ಸುಮೋಟೋ ತಗೊಂಡು ಮಾಡ್ಬೋದು, ಅವ್ರು ಮಾಡಲ್ಲ, ನಿಮಗೂ ಗೊತ್ತು ಅಲ್ವಾ? ಎ ಸಿ ಅವರು ಮಾಡ್ತಾರ, ನಾವೇ ಹೋಗಿ ಕೇಸ್ ಹಾಕ್ತೀವಿ, ಮಾಡೋಣ. ಅಂದ್ರೆ ಇದು ಮುಂದುವರಿಯುತ್ತೆ ಇನ್ನ ಸರ್? ಮುಂದುವರಿಯೋದು ಬಿಡೋದೇ ಇಲ್ಲ. ನನ್ನ ಮೇಲೆ FIR ಹಾಕೋರೆ, ಇನ್ನು ನಾನು ಬದುಕಿರೋ ತನಕನೂ ಬಿಡಲ್ಲ, ಬದುಕಿರೋ ತನಕ ಬಿಡಲ್ಲ. ಬದಿಟ್ಕೊಳ್ಳಿ, ಹೋರಾಟ ಇದ್ದೇ ಇರ್ತದೆ, ಕಾನೂನು ರೀತಿ ಹೋರಾಟ. FIR ಒಂದು FIR ಸುಳ್ಳು FIR ಎಷ್ಟು ಕಾಸ್ಟ್ಲಿ ಅನ್ನೋದು ಇವ್ರಿಗೆಲ್ಲ ತೋರಿಸ್ತೀವಿ. ರೈತರ ಮೇಲೆ ಸುಳ್ಳು FIRಗಳು ಹಾಕಿದ್ರೆ ರೈತರೆಲ್ಲ ಎಲ್ತಿ ಯಾವ ಕಡೆ ಹತ್ಕೊಂಡ್ರೆ ಏನಾಗುತ್ತೆ ಅನ್ನೋದು ತೋರಿಸ್ತೀವಿ. ಏನದು ಏನಕ್ಕಿದು ಪೊಸಿಷನ್ ಇದ್ದಾರೆ ಅಂತ ತಾಲೂಕು ಕಚೇರಿನೇ ದೃಢಪಡಿಸಿದೆ. ಈ ಮ್ಯಾಪಲ್ಲಿ ತಾಲೂಕು ಕಚೇರಿ, ತಾಲೂಕು ಸರ್ವೇಯರ್ಸು ಇಂತಿಂತವ್ರು ಇಷ್ಟಿಷ್ಟು ಗುಂಟೆ ಪೊಸಿಷನ್ ಇದ್ದಾರೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ದಟ್ಸ್ ಮೋರ್ ದೆನ್ ಎನಫ್. ಅವರೇ ಒಪ್ಕೊಂಡಿರೋದ್ರಿಂದ ಇವರು 53, 57 ಅರ್ಜಿ ಹಾಕಿರೋದ್ರಿಂದ ಇವ್ರಿಗೆ ಕಾಂಪನ್ಸೇಷನ್ ಕೊಡಲೇಬೇಕು ನ್ಯಾಯಯುತವಾಗಿ. ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅದು ಬಿಟ್ಟರೆ ಅವ್ರಿಗೆ ಲೈಫೇ ಇಲ್ಲ. ಎಷ್ಟೋ ಜನಕ್ಕೆ ಇದು ಬಿಟ್ಟರೆ ಇನ್ನೇನು ಇಲ್ಲ. ಇವ್ರಿಗೆ ಸೈಟು ಇಲ್ಲ ಇವರಿಗೆ. ಸರ್ ಈಗ ನೀವು ಕಾಂಪನ್ಸೇಷನ್ ಕೊಡಿ ಅಂತಾನ ಜಮೀನು ಬಿಡಿ ಅಂತಾನ ಸರ್? ನಿಮ್ಗೆ ಜಮೀನು ಬಿಡ್ರಿ ಮೊದಲನೇದು, ಕಾಂಪನ್ಸೇಷನ್ ಕೊಡ್ರಿ ಎರಡನೇದು. ಏನಕ್ಕೆ ಕಾಂಪನ್ಸೇಷನ್ ಕೇಳ್ತಾ ಇದೀವಿ ಅಂದರೆ ಜಮೀನು ಇವರು ಸ್ಯಾಂಕ್ಷನ್ ಮಾಡಲ್ಲ, ಇನ್ನು ಫಾರೆಸ್ಟ್ ಮೇಲೆ ಹೇಳ್ತಾರೆ. ಸೊ ಹಂಗಾಗಿ ಇವ್ರನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿ ಓಡಿಸೋದು ಬಿಟ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟರೆ ಅವ್ರ ಜೀವನ ಯಾರು ನೋಡ್ಕೊತಾರೆ ಅನ್ನೋದು ನನ್ನ ಮನೆ. ಹೇಳ್ತಾರೆ 53 ಎಕರೆ, 53 ಎಕರೆ ಅಂತ ಹೇಳ್ತಾರೆ. ಹಾಗಾಗಿ ನ್ಯಾಯಾಲಯ ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ.